ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ 329/23 ಅಂತಿಮ ತೀರ್ಪಿಗೆ ಒಳಪಡಿಸಿ ರಾಜ್ಯಾದ್ಯಂತ ಅಂತಿಮ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇದ್ದ ಪ್ರದರ್ಶ ಮತ್ತು ಕಂಪನಿ ಹುದ್ದೆಗೆ ಪದೋನ್ನತಿ ನೀಡಬೇಕನ್ನೋದು ಬಹುಮುಖ್ಯವಾದ ನಮ್ಮ ಬೇಡಿಕೆ ಇರುತ್ತದೆ ಸರ್. ಆಮೇಲೆ ಜೀತ ಪದ್ಧತಿಯನ್ನು ಸಮಾಜದಿಂದ ನಿರ್ಮೂಲನೆ ಮಾಡಲು ನಾವೇ ಮಾಡುತ್ತಿದ್ದೇವೆ. ಆದರೆ ವಾಸ್ತವವಾಗಿ ನಿಗದಿತ ಸಮಯವಿಲ್ಲದೆ ನಾವು ಜೀತದಾಳಾಗಿ ದುಡಿತಿದ್ದೇವೆ. ಇಂಥ ಒತ್ತಡ ಮತ್ತು ಶೋಷಣೆ ತಕ್ಷಣ ನಿಲ್ಲಿಸಬೇಕೆಂದು ಸರ್ಕಾರದಲ್ಲಿ ಪ್ರಮುಖವಾದ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇನೆ ಸರ್. ಸರ್, ಹಾಗಾದ್ರೆ ನೀವು ಎಷ್ಟು ದಿನ ತನಕ ಈ ಹೋರಾಟ ನಡೆಸ್ತಾ ಇದ್ದೀರಾ ಸರ್? ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಯೋಗೇಶ್ ನಾಯ್ಕರವರು ಹಾಗೂ ಕರ್ನಾಟಕದ ಪ್ರತಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳ ಅನುಮತಿಯ ಮೇರೆಗೆ ಹಾಗೂ ತಾಲೂಕು ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಒಮ್ಮತದ ಅಭಿಪ್ರಾಯದಂತೆ ನಾವು ದಿನಾಂಕ 26ನೇ ತಾರೀಕಿನಿಂದ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 3-4 ದಿವಸಗಳ ಕಾಲ ನಾವು ಮುಷ್ಕರ ಮಾಡಿದ್ವಿ. ಸರ್ಕಾರ ಇದಕ್ಕೆ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿಲ್ಲ. ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಸುಮಾರು 30 ದಿನಗಳವರೆಗೆ ಪರಿವರ್ತಿತ ರಜೆಯನ್ನು ಹಾಕಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಪ್ರತಿಭಟನೆ ಯಾವುದೇ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಯಾವುದೇ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಇಲ್ಲ ಸರ್. ಸರ್, ಹಾಗಾದ್ರೆ ರೈತರಿಗೆ ಯಾವ ರೀತಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಸರ್? ಈಗಾಗಲೇ ನಮ್ಮ ರೈತ ಸಂಘರು ಸಾಕಷ್ಟು ಪದಾಧಿಕಾರಿಗಳು, ಅಧ್ಯಕ್ಷರು ನಮ್ಮ ಒಂದು ಗ್ರಾಮ ಆಡಳಿತದ ಸಮಸ್ಯೆಗಳ ಅರಿತು ಅವಶ್ಯಕ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕಂತ ಅವರು ಕೂಡ ನಮಗೆ ಬಾಹ್ಯ ಬೆಂಬಲವನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಬೆಂಬಲ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ ಒಂದು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸರ್. ಡಿಎಂ ಗ್ರಾಮ ಆಡಳಿತ ಸರ್, ತಮ್ಮ ಹೆಸರು? ನನ್ನ ಹೆಸರು ಹಸನ್ ಡಿಎಂ, ಗ್ರಾಮ ಆಡಳಿತ ಅಧಿಕಾರಿಗಳು ಹುಣಸಗಿ, ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಹುಣಸಗಿ. ಸರ್, ಯಾವ ಕಾರಣಕ್ಕೆ ಒಂದು ವಾರದಿಂದ ಕೆಲಸ ಮಾಡ್ತಾ ಇಲ್ಲ ಸರ್ ತಾವು? ಸರ್, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ನಾವು ಮುಷ್ಕರವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ನಮ್ಮ ಯೋಗೇಶ್ ನಾಯ್ಕರವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತಂತೆ ನಾವು ಮುಷ್ಕರವನ್ನು ದಿನಾಂಕ 26ರಿಂದ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸರ್. ಇದು ಕಂಟಿನ್ಯೂ ಮುಂದುವರಿತಾ ಇದೆ ಸರ್. ಸರ್, ನಿಮ್ಮ ಬೇಡಿಕೆಗಳು ಏನೇನಿದಾವೆ ಸರ್? ಸರ್, ಗ್ರಾಮ ಆಡಳಿತ ಅಧಿಕಾರಿಗಳು ಸಾಕಷ್ಟು ತೊಂದರೆಗಳಿವೆ ಸರ್. ಆ ಬೇಡಿಕೆಗಳು ಈಗ ನಾನು ಹೇಳ್ತಾ ಇದ್ದೀನಿ ಸರ್. ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಮತ್ತು ಇದನ್ನು ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸುವ ಸರ್. ಆಮೇಲೆ 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದಂಥ ಹಿರಿಯ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವು ಏನಪ್ಪಾ ಅಂದರೆ ಗ್ರೇಡ್ 1 ಗ್ರಾಮ ಆಡಳಿತ ಅಧಿಕಾರಿಗಳು ಅಂತೇಳಿ ಉನ್ನತೀಕರಿಸಿ ಶ್ರೇಣಿ ನೀಡುವ ಸರ್. ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ರೂಲ್ 66 ಅನ್ನು ಮುಂದುವರಿಸುವ ಸರ್. ಆಮೇಲೆ ನಿಯೋಜನೆ ಮೇರೆಗೆ ವರ್ಗಾವಣೆಯಾದಂಥ ಇದ್ದುದನ್ನು ರದ್ದುಪಡಿಸಿ ಅದನ್ನು ಕೂಡಲೇ ಪುನರಾರಂಭಿಸಬೇಕಂತ ನಮ್ಮ ಬೇಡಿಕೆ ಇದೆ ಸರ್. ಆಮೇಲೆ ಪ್ರತಿ ಗ್ರಾಮ ಆಡಳಿತ ಅಧಿಕಾರಿಗಳ ವೃತ್ತದಲ್ಲಿ ಪ್ರತ್ಯೇಕ ಕಾರ್ಯಾಲಯವನ್ನು ಮಾಡಿಕೊಡೋದು. ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಮೂಲಭೂತ ಅವಶ್ಯಕತೆಗಳಾದಂಥ ಕುರ್ಚಿ, ಟೇಬಲ್, ಅಲ್ಮಾರ ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್. ಆಮೇಲೆ ಪತಿ ಪತ್ನಿ ವರ್ಗಾವಣೆಯಲ್ಲಿ ಕೂಡಲೇ ಆರಂಭಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ರಜಾ ದಿನಗಳಲ್ಲಿ ಯಾವುದೇ ಕಚೇರಿ ಕೆಲಸಗಳನ್ನು ಮಾಡದಂತೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್ ಸರ್ಕಾರದ ಮುಂದೆ. ಆಮೇಲೆ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಅವಧಿಗಿಂತ ಮುನ್ನ ಮತ್ತು ಕಚೇರಿ ಅವಧಿಯ ನಂತರ ಯಾವುದೇ ಕೆಲಸಗಳನ್ನು ನಿರ್ವಹಣೆ ಮಾಡಬಾರ್ದು ಅಂತೇಳಿ ನಾವು ನಮ್ಮ ಸಂಘದ ಮುಖ್ಯವಾದ ಬೇಡಿಕೆ ಇದೆ ಸರ್. ಎಲ್ಲ ಗ್ರಾಮಾಡಳಿತ ಕಚೇರಿಯ ಸಮಯದಲ್ಲಿ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮಾತ್ರ ಸಭೆ ಸಮಾರಂಭ, ಆಮೇಲೆ ಗೂಗಲ್ ಮೀಟ್, ಆಮೇಲೆ ಇತರೆ ಸರ್ಕಾರಿ ಕೆಲಸಗಳನ್ನು ನೀಡಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಮರಳು ಚೆಕ್ ಪೋಸ್ಟ್ಗಳಲ್ಲಿ ಮತ್ತು ಚುನಾವಣೆ ಕರ್ತವ್ಯಗಳಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಕರ್ತವ್ಯಕ್ಕೆ ಆದೇಶ ಮಾಡಬಾರದು. ಅದರಲ್ಲಿ ವಿಶೇಷವಾಗಿ ಮಹಿಳಾ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ನಿಯೋಜಿಸಬಾರದು ಅಂತೇಳಿ ಒಂದು ವಿನಂತಿ ಇದೆ ಸರ್. ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿಗದಿತ ಜಾಬ್ ಚಾರ್ಟ್ ಅನ್ನು ಸರ್ಕಾರದಿಂದ ಕೂಡಲೇ ನಮಗೆ ನೀಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಸರ್. ಆಮೇಲೆ ಬೇರೆ ಇಲಾಖೆ ಕೆಲಸಗಳು ಸಾಕಷ್ಟು ನೀಡ್ತಾ ಇದ್ದಾರೆ ಸರ್. ಆ ಅನ್ಯ ಇಲಾಖೆ ಕೆಲಸಗಳನ್ನು ಕೈ ಬಿಡಬೇಕಂತೇಳಿ ಈ ಮೂಲಕ ನಾವು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಮುಟೇಷನ್ ಅವಧಿಯನ್ನ 7 ದಿನಗಳವರೆಗೆ ಮಾಡಿದ್ದಾರೆ ಸರ್. ಆಲ್ರೆಡಿ ಚಾಲ್ತಿಯಲ್ಲಿ ಇರ್ತದೆ. ನಾವು 30 ದಿನಗಳ ವಿಸ್ತರಣೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತದೆ ಸರ್. ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ತಕರಾರು ಪ್ರಕರಣಗಳನ್ನು ಪರಿಶೀಲನೆ ಮಾಡಲು ಅನುಕೂಲವಾಗುತ್ತದೆ ಸರ್. ಯಾವ ಕಾರಣಕ್ಕೆ ಮುಷ್ಕರ ಹಾಕಿದ್ರು?
ಸರ್, ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಅಧ್ಯಕ್ಷರಾದಂಥ ಯೋಗೇಶ್ ನಾಯಕರವರು ಈ ಸಂಘಕ್ಕೆ ಕರೆ ನೀಡಿದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸರ್. ಅದರಿಂದ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಯಾವ ವಿಚಾರಕ್ಕೆ ಕರೆ ನೀಡಿದ್ದಾರೆ ಮೇಡಮ್? ಸರ್, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಕೆಲಸದ ಹೆಚ್ಚಿನ ಒತ್ತಡ ಮತ್ತು ರಜಾ ದಿನಗಳಲ್ಲಿ ನಮ್ಮನ್ನು ಕೆಲಸಕ್ಕೆ ಕರೆಯೋದು, ಅದಲ್ಲದೆ ಕಚೇರಿಯ ಸಮಯದ ಮೀರಿ ನಮ್ಮನ್ನು ಕೆಲಸಕ್ಕೆ ಕರೀತಾರೆ ಸರ್. ಅಂದರೆ ರಾತ್ರಿ 8-9 ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಮತ್ತು ರಜಾ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಈ ರೀತಿ ನಮ್ಗೆ ಕೆಲಸದಿಂದ ತೊಂದರೆ ಆಗೋದ್ರಿಂದ ನಾವು ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ ಸರ್. ಈ ಮುಷ್ಕರದಿಂದ ರೈತರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ತಮ್ಮದೇನು ವಿವರವಾಗಿರುತ್ತೆ? ಖಂಡಿತ ಸರ್, ಈ ಮುಷ್ಕರದಿಂದ ರೈತರಿಗೆ ತೊಂದರೆ ಆಗ್ತದೆ ಸರ್. ಆದರೂ ನಾವು ಕೆಲಸದ ಒತ್ತಡ ನಮಗೆ ಜಾಸ್ತಿ ಕೆಲಸದ ಒತ್ತಡ ಆಗ್ತಾ ಇದೆ ಸರ್. ಮತ್ತು ನಮ್ಗೆ ಕುಟುಂಬವನ್ನು ನಾವು ನೋಡ್ಕೋಬೇಕಲ್ಲ ಸರ್. ಕೆಲಸದ ಜೊತೆಗೆ ನಾವು ಕುಟುಂಬವನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ನಮ್ಮ ವಯಸ್ಸಾದ ತಂದೆ ತಾಯಿ ಅತ್ತೆ ಮಾವರನ್ನು ನಾವು ನೋಡ್ಕೋಬೇಕಾಗುತ್ತೆ ಸರ್. ಹಂಗಾಗಿ ನಾವು ರೈತರ ಜೊತೆಗೆ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್. ನಮ್ಮ ತೊಂದರೆಗಳನ್ನು ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಸರ್. ಅವರು ನಮ್ಗೆ ತೊಂದರೆಗಳನ್ನು ಮತ್ತೆ ನಾವು ಯಥಾಸ್ಥಿತಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ರೈತರು ನಮ್ಗೆ ಬೆಂಬಲವನ್ನು ನೀಡಿದ್ದಾರೆ ಸರ್. ಮತ್ತೆ ಮುಷ್ಕರಕ್ಕೆ ನಮ್ಮ ಸಚಿವರು ಅಂತಿಮವಾಗಿ ಇದು ನಮ್ಮ ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದನೆ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಆದಷ್ಟು ಬೇಗ ನಾವು ಕೆಲಸಕ್ಕೆ ಹಾಜರಾಗ್ತೀವಿ ಅಂತ ನಾವು ರೈತರಿಗೆ ಹೇಳಿದ್ದೀವಿ ಸರ್. ಇದುವರೆಗೂ ಎಲ್ಲೆಲ್ಲಿ ಮುಷ್ಕರ ಮಾಡಿದ್ದೀರಾ ಮೇಡಮ್? ನಾವು ಮೊದಲನೇ ದಿನ 24ನೇ ತಾರೀಕಿದಂದು ತಾಲೂಕಾ ಕಚೇರಿಗಳಲ್ಲಿ ಮುಷ್ಕರವನ್ನು ಮಾಡಿದ್ವಿ ಸರ್. ಆಮೇಲೆ 27ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಮುಷ್ಕರವನ್ನು ಮಾಡಿದ್ವಿ ಸರ್. 2 ದಿನಗಳ ರಜೆ ದಿನ ಮನೆಯಲ್ಲಿದ್ದು ನಿನ್ನೆ ದಿನನೂ ನಾವು ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರವನ್ನು ಮಾಡಿದ್ವಿ ಸರ್. ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ರಾಜ್ಯಾಧ್ಯಕ್ಷ ನೀಡಿದಂಥ ಕರೆಯ ಮೇರೆಗೆ ಸಂಬಂಧಪಟ್ಟ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತಿನವರೆಗೆ ಸುಮಾರು 5 ರಿಂದ 6 ದಿನಗಳಾದರೂ ಕೂಡ ಮುಷ್ಕರವನ್ನು ನಾವು ಕಂಟಿನ್ಯೂ ಆಗಿ ಹಮ್ಮಿಕೊಳ್ತಾ ಇದ್ದೀವಿ. ಬಹುಶಃ ಇದರಿಂದ ಯಾಕೆ ಇದು ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಪ್ರಸಂಗ ಬಂತಂದ್ರೆ, ಸುಮಾರು 20 ರಿಂದ 30 ವರ್ಷಗಳ ಕಾಲ ನಮ್ಮಲ್ಲಿ ಸೇವೆ ಸಲ್ಲಿಸಿದಂಥ ನಮ್ಮ ಹಿರಿಯ ಗ್ರಾಮಾಡಳಿತ ಅಧಿಕಾರಿಗಳು ಅದೇ ವೇತನ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಜನಪ್ರಿಯೋಜನೆಗಳನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅನೇಕ ಮೊಬೈಲ್ ಆ್ಯಪ್ಗಳನ್ನು, ತಂತ್ರಜ್ಞಾನ ಉಳ್ಳವಂಥ ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಮೇಲೆ ಕೆಲಸದ ಒತ್ತಡವನ್ನು ಹೇರುವುದರ ಮೂಲಕ ಆ ಮೊಬೈಲ್ ಆ್ಯಪ್ಗಳ ಮೂಲಕ ಅವು ನಾವು ಫೀಲ್ಡಿಗೆ ಹೋಗಿ ಕೆಲಸ ಮಾಡಬೇಕಂತ ಒತ್ತಡ ಇದೆ. ಈ ಹಿಂದೆ ನಾವು ಕಚೇರಿಯಲ್ಲಿ ಕುಂತು ಕೆಲಸ ಮಾಡ್ತಿದ್ವಿ, ಈಗ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಬೇಕಾಗ್ಯದ. ಇವತ್ತು ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಬೇಕು, ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಬೇಕು ಅಂತ ಹೇಳಿ ಮಾಡಿದ್ರು ಕೂಡ ಇವತ್ತೆಲ್ಲೋ ಒಂದ್ ಕಡೆ ಸಮಿತಿಯವರು ಅದನ್ನ ನಕಾರಾತ್ಮಕವಾಗಿ ಇಲ್ಲ, ಇದು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆ ಅಂತ ಹೇಳಿ ಪರಿಗಣನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ನೀವು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಯಲ್ಲಿ ಅಂತ ಪರಿಗಣನೆ ಮಾಡಕ್ ಅವಕಾಶ ಇಲ್ಲ ಅಂತ ಹೇಳಿ ಸರ್ಕಾರದವರು ನಮ್ಗೆ ಮಾಹಿತಿ ನೀಡ್ತಾರೆ. ಮತ್ತೊಂದು ಕಡೆ ನಮಗೆ 21 ಆ್ಯಪ್ಗಳ ಮೂಲಕ ಇವತ್ತು ಎಲ್ಲಾ ಸರ್ಕಾರಿ ಸೇವೆಗಳನ್ನ ಆ ಆ್ಯಪ್ ಮೂಲಕ ಕೆಲಸ ಮಾಡ್ರಿ ಅಂತ ಹೇಳಿ ನಮಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಸರಿಯಾದಂತ ಕಚೇರಿಗಳು ಇಲ್ಲ, ಟೇಬಲ್ ಕುರ್ಚಿ ವ್ಯವಸ್ಥೆ ಇಲ್ಲ. ಇವತ್ತು ನಮ್ಮದೇ ಮೊಬೈಲು, ನಮ್ಮದೇ ಡಾಟಾ, ನಮ್ಮದೇ ಒಂದು ರಿಚಾರ್ಜ್ ಮೂಲಕ ನಾವು ಕೆಲಸಗಳನ್ನು ಮಾಡುವಂತ ಪ್ರಸಂಗ ಬರ್ತಾ ಇದೆ. ಇವತ್ತು ನಮ್ಮ ರೈತರಿಗೆ ನಾವು ನೇರವಾಗಿ ಸಿಗಲಾರಂತ ಪರಿಸ್ಥಿತಿಯಲ್ಲಿ ಇವತ್ತು ಆಫೀಸ್ ಕೆಲಸಗಳು ನಾವು ಬೆಳಗ್ಗೆ 8 ಗಂಟೆಗೆ ನಾವು ಮನೆ ಬಿಟ್ರೆ ಆಫೀಸಿಗೆ ಹೋಗ್ಬೇಕು, ಅಲ್ಲಿ ಆಫೀಸ್ನಲ್ಲಿರುವಂತಹ ಹಳ್ಳಿ ರೈತರ ಕೆಲಸ ಮಾಡಬೇಕು. 1 ಗಂಟೆ ತನಕ ಅಲ್ಲಿ ಕೆಲಸ ಮಾಡಿ 1 ಗಂಟೆ ನಂತರ ತಾಲೂಕು ಆಫೀಸಿಗೆ ಬಂದು ತಾಲೂಕು ಆಫೀಸ್ಗಳು ನೀಡುವಂತ ನಿರ್ದೇಶನಗಳನ್ನ ಮಾಡುವುದರ ಮೂಲಕ ಮತ್ತೆ ಸಾಯಂಕಾಲ ಮೀಟಿಂಗ್ಗಳು ಅರೇಂಜ್ ಆಗ್ತಾವೆ. ಜೂಮ್ ಮೀಟಿಂಗು, ಆಮೇಲೆ ಗೂಗಲ್ ಮೀಟಿಂಗು, ಮತ್ತೆ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಮೀಟಿಂಗ್ಗಳು ತಗೊಂತಾರೆ. ಇದು ತಗೊಂಡ್ಕೊಳ್ಳೋದು ಮತ್ತೆ 8 ಗಂಟೆ 9 ಗಂಟೆ ತನಕ ನಮ್ಮ ಮಹಿಳಾ ಅಧಿಕಾರಿಗಳು ಇರ್ತಾರೆ, ನಾವು ಇರ್ತೀವಿ. ಆಮೇಲೆ 9 ಗಂಟೆ 10 ಗಂಟೆ ತನಕ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಇವತ್ತು ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ ನಾವು ಇಷ್ಟು ಕೆಲಸ ಮಾಡ್ತಾ ಇದೀವಿ, ನಾವು ಅದನ್ನ ಅನುಭವಿಸ್ತಾ ಇದೀವಿ, ಪ್ರತಿದಿನನೂ ಕೂಡ ನಾವು ಅನುಭವಿಸ್ತಾ ಇದೀವಿ. ಇವತ್ತು ನಮ್ಮ ರೈತರಿಗಿತ್ತು ಅದು ಇನ್ನೂ ಒಂದು 2-3 ದಿನ ಅದು ತೊಂದರೆ ಆಗಬಹುದು. ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ, ರಾಜ್ಯ ಸಂಘದ ವತಿಯಿಂದ ಅವರಿಗೆ ನಾವು ಒಂದು ಕ್ಷಮಾಪಣೆಯನ್ನ ಕೇಳ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಸಚಿವರು ಮಾತಾಡುವಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಏನಾದ್ರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಒಂದು ಸ್ಪಂದನೆ ಮಾಡಿದ್ದೇ ಆದ್ರೆ ಇವತ್ತು ನಾವು ನಿನ್ನೆ ಸಾಯಂಕಾಲನೇ ಹೊರಟಾದ ಒಂದು ಮುಷ್ಕರವನ್ನ ಒಂದು ಅಂತಿಮಗೊಳಿಸಿ ಇವತ್ತು ನಾವು ಕಚೇರಿಗೆ ಕೆಲಸಕ್ಕೆ ಹಾಜರಾಗಬೇಕಂತ ಹೇಳಿ ಎಲ್ಲ ಒಂದು ನಿರ್ಧಾರಗಳನ್ನ ನಾವು ಮಾಡಿದೀವಿ. ಬಟ್ ನಿನ್ನೆ ಮಧ್ಯಾಹ್ನ ಸಚಿವರು ಇಲ್ಲ ನಮ್ಗೆ ಕಾಲಾವಕಾಶಗಳನ್ನ ಕೊಡ್ರಿ, 1 ವರ್ಷದ ಅವಧಿ ತನ ಇರುವಂತ ಬೇಡಿಕೆಗಳಿದಾವ ಇವು ನಿಮ್ಮ ಅಂತ ಹೇಳಿ ಸ್ವಲ್ಪ ನಮ್ಮ ಮಾನ್ಯ ಸಚಿವರು ನಮಗೆ ಸರಿಯಾದ ಸ್ಪಂದನೆ ನೀಡಿಲ್ಲ. ಹಾಗಾಗಿ ನಮ್ಮ ರಾಜ್ಯ ಸಂಘದಿಂದ ನಮ್ಮ ಯೋಗೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಅವರು ನಿರ್ದೇಶನ ನೀಡಿದ್ದಾರೆ. 1 ತಿಂಗಳ ಕಾಲ
ಪರಿವರ್ತಿತ ರಜೆಯನ್ನು ಹಾಕುವುದರ ಮೂಲಕ ಗ್ರಾಮಾಡಳಿತ ಅಧಿಕಾರಿಗಳು ಯಾರೂ ಕೂಡ ಕಚೇರಿಗೆ ಹೋಗಬಾರದು, ಕೆಲಸಗಳನ್ನ ಮಾಡಬಾರದು. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಏನೇ ನಮ್ಮ ಮೇಲೆ ಕ್ರಮಗಳು ಕೈಗೊಂಡ್ರು ಕೂಡ ಅದಕ್ಕೆ ಎದುರಿಸಲಿಕ್ಕೆ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳಾದಂತಹ ನಾವುಗಳು ಶೋಷಣೆಗೆ ಒಳಗಾಗಿವಿ. ಇವತ್ತು ಜೀತ ಪದ್ಧತಿ ನಿರ್ಮೂಲನೆ ಮಾಡುವಂತ ಮಹತ್ವವಂತ ಕೆಲಸ ನಾವು ಮಾಡ್ತಾ ಇದೀವಿ. ಆದ್ರೆ ಇದೇ ಆಫೀಸಲ್ಲಿ ನಾವು ಜೀತದಾಳಾಗಿ ದುಡಿತಾ ಇದೀವಿ. ನಮಗೆ ಒಂದು ನಿಯಮ ಇಲ್ಲ, ಒಂದು ಟೈಮ್ ಇಲ್ಲ, ಒಂದು ಟೇಬಲ್ ಇಲ್ಲ. ಒಬ್ಬ ಸಾಲಿ ಮಾಸ್ತರ ಮುಂಜಾನೆ 10 ಗಂಟೆಗೆ ಬಂದ್ರೆ 5 ಗಂಟೆಗೆ ಹೋಗ್ತಾನೆ ಮನೆಗೆ. ಬಟ್ ನಮ್ಗೆ ಹಂಗಿಲ್ಲ. ಮುಂಜಾನೆ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಬರಬೇಕು, ರಾತ್ರಿ 8 ಗಂಟೆ ಅಂದ್ರೆ 8 ಗಂಟೆಗೆ ಬರಬೇಕು. ಯಾವುದೋ ಒಂದು ರಾತ್ರಿ 12 ಗಂಟೆಗೆ ಒಂದು ಬಣಿಮೆ ಸುಟ್ಟೋದೋ ಒಂದು ಗುಡಿಸು ಸುಟ್ಟೋದು ಅಂದ್ರೆ ಆ ಕ್ಷಣದಲ್ಲಿ ನಾವು ಇರಬೇಕಾದಂತ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಾವು 24 ತಾಸುಗಳು ಕೂಡ ಕೆಲಸ ಮಾಡಲಿಕ್ಕೆ ಇವತ್ತು ನಾವು ತಯಾರಿದ್ದೇವೆ. ಇವತ್ತಿನವರೆಗೂ ಕೂಡ ನಮ್ಮ ರೈತರಿಗೆ ಒಳ್ಳೆ ಸೇವೆಗಳನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಜವಾಬ್ದಾರಿ ನಾವು ನಿಭಾಯಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ನಾವು ನಮಗೆ ನೀಡಬೇಕಾದಂತಹ ಸೌಲಭ್ಯಗಳನ್ನ ಸರ್ಕಾರ ನೀಡಬೇಕು. ಎಲ್ಲವೂ ಕೂಡ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳು ಏನು ಇಲ್ಲ, ಅವರು ಆರಾಮದಾರ ಅಂತ ಹೇಳಿ ನಮ್ಗೆ ಸರ್ಕಾರಕ್ಕೆ ಮಾಹಿತಿ ಆಗ್ಯದ ಕಾಣುತ್ತೆ. ಅದಕ್ಕೆ ನಾವು ಆರಾಮಿಲ್ಲ, ನಮಗೆ 108 ಸಮಸ್ಯೆಗಳಿದಾವೆ. ಇವತ್ತು ಬೇರೆ ಇಲಾಖೆಗಳಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ಅದ, ಬೇರೆ ಇಲಾಖೆಯಲ್ಲಿ ಡೆಪ್ಯುಟೇಷನ್ ಮೇಲೆ ಹೋಗುವಂತ ಅವಕಾಶಗಳಿದಾವೆ. ಅದೇ ನಮ್ಮ ಕಂದಾಯ ಇಲಾಖೆಯಲ್ಲಿ ಅದು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಇದರಲ್ಲಿ ಆ ಅವಕಾಶಗಳನ್ನ ಆ ಕಾನೂನನ್ನ ರದ್ದುಪಡಿಸ್ಯಾರ. ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಈ ಒಂದು ಡೆಪ್ಯುಟೇಷನ್ ಇತ್ತು, ನಿಯೋಜನೆ ಮೇಲೆ ಬೇರೆ ಒಂದು ಜಿಲ್ಲೆಗೆ ಹೋಗುವಂತ ಅವಕಾಶ ಇತ್ತು. ಈ ಅವಕಾಶವನ್ನ ಈಗ ಮೊನ್ನೆ ಕಂದಾಯ ಸಚಿವರು ಅದನ್ನು ರದ್ದುಪಡಿಸಿರುವಂತದ್ದು ಕೂಡ ಶೋಚನೀಯವಾಗಿರುವಂತಹ ಸಂಗತಿ. ಇವತ್ತು ನಮ್ಮ ಇಲಾಖೆಗೆ ಬಳ್ಳಾರಿಯಿಂದ, ಮೈಸೂರಿನಿಂದ, ಬೇರೆ ಬೇರೆ ಭಾಗಗಳಿಂದ ನೇಮಕಾತಿ ಹೊಂದಂತ ರೈತರುಗಳು, ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು 20 ವರ್ಷಗಳ ಕಾಲ ಆದ್ರೂ ಕೂಡ ಇಲ್ಲೇ ಸೇವೆ ಸಲ್ಲಿಸ್ತಾರ. ಅವರು ತಮ್ಮ ತವರೂರಿಗೆ, ತಮ್ಮ ತಾಲೂಕಿಗೆ, ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂತ ಒಂದು ವರ್ಗಾವಣೆ ಅವಕಾಶ ಅವರಿಗಿಲ್ಲ. ಹಾಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಗ್ರಾಮಾಡಳಿತ ಅಧಿಕಾರಿಗಳು ಕೂಗನ್ನು ಎತ್ತಲಾರದಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮೂಕ ಮತ್ತು ಕಿವುಡುಗಳಾಗಿ ಕುಂತು ಬಿಟ್ಟಿದ್ದಾವೆ. ಮಾನ್ಯ ಸಚಿವರಿಗೆ ನಾವು ಈ ಮೂಲಕ ಕೇಳ್ಕೊತೇವೆ, ನಾವು ಯಾವುದೇ ರೈತರಿಗೆ ತೊಂದರೆ ಮಾಡಬೇಕು ಅಥವಾ ಸಾರ್ವಜನಿಕ ತೊಂದರೆ ಮಾಡಬೇಕನ್ನುವಂತ ಯಾವುದೇ ಉದ್ದೇಶ ಇಲ್ಲ. ನಾವು ಕೂಡ 15-20 ವರ್ಷ ಆಯ್ತು ನಾವು ಈ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದೀವಿ. ಇವತ್ತಿನವರೆಗೆ ನಾವು ಒಂದು ಪ್ರತಿಭಟನೆ ಮಾಡಿಲ್ಲ. ಇವತ್ತು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿವಿ ಅಂದ್ರೆ ನಮ್ಮಲ್ಲಿರುವಂತಹ ಒತ್ತಡವನ್ನ ಮಾನ್ಯ ಸರ್ಕಾರದವರು ಅದನ್ನ ಮನಗಾಣಿಕೊಂಡು ನಮಗೆ ಆದಷ್ಟು ಬೇಗ ನಮ್ಮ ಇರೋ ಬೇಡಿಕೆಗಳನ್ನ ಕೂಡಲೇ ಈಡೇರಿಸ್ತೀವಿ ಅಂತೇಳಿ ಭರವಸೆನೆ ಕೊಟ್ಟಿದ್ದೇ ಆದ್ರೆ ನಾವು ತತ್ಕ್ಷಣದಿಂದಲೇ ನಮ್ಮ ಒಂದು ಮುಷ್ಕರವನ್ನ ಕೈಬಿಟ್ಟು ನಾವು ಜನರ ಸೇವೆಗೆ ನಾವು ಲಭ್ಯರಿರ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೇನೆ.